ಅವತ್ತು ನಾನು ನಿನ್ನ ಹತ್ರ ಮಾತಾಡಿದ ಮೇಲೆ ಏನೇನು ಪ್ರೋಗ್ರೆಸ್ ಆಗಿದೆ? ರಂಜಿತ್ ಹತ್ರ ಮಾತಾಡಿದೆ, ಅವನನ್ನು ಆಲ್ಮೋಸ್ಟ್ ನಂಬಿದ್ದಾನೆ. ಶಶಾಂಕ್ ಅವ್ರನ್ನ ನಾನೇ ಇನ್ವೈಟ್ ಮಾಡಿದ್ದು ಅಂತ ಸೂರ್ಯ ಅವ್ರ ಹತ್ರ ಹೇಳ್ತೀನಿ ಅಂತ ಆರ್ತಿಗೂ ನಂಬಿಸಿದ್ದೀನಿ. ವೆರಿ ಗುಡ್. ಹೀಗೆ ಎಲ್ಲರ ನಂಬಿಕೆ ಸಂಪಾದಿಸು. ಯಾವುದೇ ಕಾರಣಕ್ಕೂ ಅವರು ಬೇರೆ ಬೇರೆ ಆಗಬಾರ್ದು. ರಂಜಿತ್ ತುಂಬ ಸೀರಿಯಸ್ ಆಗಿ ಪ್ರಯತ್ನ ಪಡ್ತಿದ್ದಾನೆ. ನಿಮ್ಮ ಮಗ ಅವನು ತುಂಬ ಇಂಟೆಲಿಜೆಂಟು, ಖಂಡಿತ ಸಕ್ಸೀಡ್ ಆಗ್ತಾನೆ. ಆಗಲಿ, ನಮಗೆ ಬೇಕಾಗಿರೋದು ಅದೇ ತಾನೇ. ಇದರಿಂದ ಮುಂದೆ ಒಳ್ಳೇದಾಗತ್ತೆ ಅನ್ನೋದು ಅವನ ದೃಷ್ಟಿನಲ್ಲಿ, ನಮ್ಮ ದೃಷ್ಟಿನಲ್ಲೂ ಅದೇ ಒಳ್ಳೆಯದು. ಮುಂದೆ ಮಾರಿ ಹಬ್ಬ ಇದೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಈಗ ನಾನು ನಿನಗೆ ಫೋನ್ ಮಾಡಿರೋದು ಮುಂದಿನ ಸೀನ್ ಏನು ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೀನಾ? ಒಬ್ಬ ಫೋನ್ ಮಾಡ್ತಾನೆ, ಆರ್ತಿನ ಕೇಳ್ಕೊಂಡು ಮೀಡಿಯಾದವನು ಅಂತ ಹೇಳ್ಕೊತಾನೆ. ಆ ಫೋನ್ನ ನೀನೇ ರಿಸೀವ್ ಮಾಡ್ಕೋಬೇಕು. ಸೂರ್ಯ ಮೀಡಿಯಾದವ್ರ ಮುಂದೆ ತನ್ನ ಡಿವೋರ್ಸ್ ಆಗ್ತಿರೋ ವಿಷಯನ ಹೇಳ್ಕೊಂಡಿದ್ದಾನ ಅನ್ನೋ ಥರ ಮಾತಾಡಬೇಕು. ಅದನ್ನು ಆರ್ತಿ ಕೇಳಿಸ್ಕೊತಾ ಇರಬೇಕು. ಯಾವುದೇ ಕಾರಣಕ್ಕೂ ಅವಳು ಫೋನ್ ತೊಗೊಳ್ದಿರೋ ಥರ ನೋಡ್ಕೊ. ಇನ್ ಕೇಸ್ ತೊಗೊಂಡ್ರು ನಮ್ಮ ಹುಡುಗ ಪ್ರಿಪೇರ್ ಆಗಿರ್ತಾನೆ ಮಾತಾಡೋದಕ್ಕೆ. ಮೀಡಿಯಾ ಮುಂದೆ ವಿಷಯ ಹೋಗಿ ಹೋಪ್ಲೆಸ್ ಅನ್ಸಿ ಆರ್ತಿ ಆಂಟಿ ಮತ್ತೆ ಕೈ ಕಟ್ ಕೂತ್ರೆ? ಇಲ್ಲ, ಅದ್ರ ಉಲ್ಟಾ ಆಗತ್ತೆ. ಮೀಡಿಯಾ ತನಕ ಹೋಗಿದೆ ಸುದ್ದಿ, ಮುಂದೆ ನಿಜವಾಗ್ಲೂ ಡಿವೋರ್ಸ್ ಆಗಬಹುದು ಅಂತ ಅನಿಸಿ ಅವಳು ಅದನ್ನು ಕ್ಯಾನ್ಸಲ್ ಮಾಡ್ಕೋತಾಳೆ. ಕರೆಕ್ಟ್. ಮೀಡಿಯಾದವನ ಫೋನು ಡಿಸ್ಕನೆಕ್ಟ್ ಆದ ತಕ್ಷಣ ನೀನೇ ಆರ್ತಿನ ಪ್ರೇರೇಪಿಸಬೇಕು. ಸೂರ್ಯ ಅಂಕಲ್ಲು ಬೇಜಾರಾಗಿ ಹಾಗೆಲ್ಲ ಹೇಳಿದ್ದಾರೆ. ಡಿವೋರ್ಸ್ ಕೊಡೋ ಉದ್ದೇಶ ಅವ್ರಿಗೂ ಇಲ್ಲ ಅಂತ. ಓಕೆ. ಮಾವ, ಏನು ತುಂಬ ಚಿಂತೆ ಮಾಡ್ತಾ ಇದ್ದೀರಾ? ಚಿಂತೆ ಅಲ್ಲ, ಇರಿಟೇಷನ್. ಅರ್ಥ ಆಗುತ್ತೆ ಮಾವ ಯಾಕೆ ಇರಿಟೇಷನ್ ಅಂತ. ಆ ಪ್ರಶ್ನವ್ರು ಫೋನ್ ಮಾಡಿದ್ದಕ್ಕೆ ತಾನೆ. ಮಾವ, ಹೇಳಿ ಕೇಳಿ ಅವರು ಮೀಡಿಯಾದವರು ವಿಷಯ ಸಿಗುತ್ತೆ ಅಂದರೆ ಎಷ್ಟು ಬೇಕಾದರೂ ತೋಡ್ತಾರೆ, ಕೆಣಕ್ತಾರೆ. ಆದರೆ ನಾವು ಸಮಸ್ಥಿತಿಲಿ ಇರಬೇಕು, ಹತೋಟಿ ಕಳ್ಕೊಬಾರ್ದಲ್ವಾ? ಹೇಳೋದು ಸುಲಭ, ನಾನು ಹೀಗೆ ಹೇಳ್ತಿದ್ದೆ, ಆದಾಗಲೇ ಗೊತ್ತಾಗೋದು. ಇದೆಲ್ಲ ಯಾಕಾಗಬೇಕು, ಯಾಕಾಗಬೇಕು ಯಾಕಾಗಬಾರ್ದು ಅನ್ನೋದು ನಮ್ಮ ಕೈಲೇ ಇರುತ್ತೆ ಅಲ್ವ ಮಾವ? ಡಿವೋರ್ಸಿಗೆ ಅಪ್ಲೈ ಮಾಡಿರೋದು ನಾನು, ತಗೋತಿರೋದು ನಾನು, ನಿಮ್ಮದೇ ತಪ್ಪು ಅಂತ ನೀವು ಹೇಳ್ತಾ ಇದ್ದೀರಾ ಅಲ್ವಾ? ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ ಮಾವ, ಅಗತ್ಯ ಇತ್ತಾ ಇಲ್ವಾ ಅನ್ನೋದು. ನನಗಿದೆ. ಮತ್ತೆ ಬಿಡಿ, ಯಾರು ಏನು ಅಂದ್ಕೊಂಡ್ರೆ ನಿಮಗೇನು? ನಿಮಗೆ ಅವಶ್ಯಕತೆ ಇತ್ತು, ನಿಮಗೆ ಬೇಕಿತ್ತು, ನೀವು ಮಾಡ್ತಿದ್ದೀರಾ. ಇಷ್ಟು ಕನ್ವಿಕ್ಷನ್ ಇರಬೇಕಲ್ವಾ? ನನಗೆ ಕನ್ವಿಕ್ಷನ್ ಇದೆ ರಂಜಿತ್. ಹೀಗೆ ಬೇಡದ ಸುದ್ದಿ ಮಾಡೋ ಚಟ ಇಲ್ಲ ಅಂತ ಪಬ್ಲಿಸಿಟಿನೂ ನನಗೆ ಬೇಕಾಗಿಲ್ಲ. ಪಬ್ಲಿಸಿಟಿ ಅಲ್ಲ ಮಾವ ಇದು. ನೀವು ಸೆಲೆಬ್ರಿಟಿ, ನಿಮಗೆ ಬೇಕೋ ಬೇಡವೋ, ನಿಮ್ಮ ಮನೇಲಿ ಏನೇನು ನಡೆಯುತ್ತೆ, ಏನೇನಾಗುತ್ತೆ, ಸುದ್ದಿ ಆಗುತ್ತೆ, ಅದು ಅವ್ರಿಗೆ ಬೇಕು. ಅಸಹ್ಯ ನಮಗೆ, ಆದರೆ ಅವ್ರಿಗೆ ಇದು ವಿಷಯ. ಮಾವ, ಈಗ ಎರಡು ವಿಷಯ ಇದೆ. ಒಂದು ನಿಮಗೆ ಡಿವೋರ್ಸ್ ಆಗ್ತಿದೆ ಅನ್ನೋದು, ಇನ್ನೊಂದು ಆರಿನ ಮದುವೆ ಆಗ್ತಿದೆ ಅನ್ನೋದು. ಅದೆರಡು ಬೇರೆ ಬೇರೆ ವಿಚಾರಗಳು, ದಯವಿಟ್ಟು ಬಿಟ್ಬಿಡಿ. ಅಲ್ವಾ? ಹಾಗಿದ್ಮೇಲೆ ಒಂದಕ್ಕೆ ಇನ್ನೊಂದು ಯಾಕೆ ತಗಳ ಹಾಕೋಬೇಕು? ಮದುವೆ ಪಾಡಿಗೆ ಮದುವೆ ಆಗುತ್ತೆ, ಡಿವೋರ್ಸ್ ಹಾಗೆ ಆಗುತ್ತೆ. ಅಂದಮೇಲೆ ಮದುವೆನ ಮದುವೆ ಥರನೇ ಮಾಡ್ಬೇಕಲ್ವ ಮಾವ? ಹಾಗೆ ಆಗುತ್ತೆ ಅನ್ನಲ್ಲ. ಎಲ್ಲಿ ಮಾವ? ನೀವು ಈಗ ನಿರಾಸಕ್ತಿಯಿಂದ ಕೂತ್ಕೊಂಡ್ರೆ ಎಲ್ಲಾಗುತ್ತೆ? ಮನೆ ಯಜಮಾನನೇ ಹೀಗೆ ಕೂತ್ಬಿಟ್ರೆ ಮದುವೆ ಸಂಭ್ರಮ ಎಲ್ಲಿರುತ್ತೆ ಮಾವ? ಮದುವೆ ಎರಡು ಕುಟುಂಬಗಳ, ಎರಡು ಮನಸ್ಸುಗಳ, ಎರಡು ಆತ್ಮಗಳ ಮಿಲನ. ಮದುವೆ ಸಂಭ್ರಮ ಪಡೋ ವಿಚಾರ ಮಾವ, ಅಲ್ವಾ? ನೀವು ಹೀಗಿದ್ರೆ ಎಲ್ಲಿ ಸಂಭ್ರಮ ಇರುತ್ತೆ, ಯಾರಿಗೆ ಸಂಭ್ರಮ ಇರುತ್ತೆ ಮಾವ? ಆಹಾರಿನ ನೋಡಿದ್ದೀರ ಮಾವ? ಮದುಮಗನ ಥರ ಇದ್ದಾನ ಅವನು. ಸ್ವಲ್ಪನೂ ಉತ್ಸಾಹನೇ ಇಲ್ಲ ಪಾಪ ಹುಡುಗನಿಗೆ. ನಾನೇನು ಮಾಡಲಿ, ನನ್ನ ಮನಸ್ಥಿತಿ ಆಗಿದೆ. ಮತ್ತೆ ನೀವೇ ಹೇಳಿದ್ರಿ ಮದುವೆ ಬೇರೆ ಡಿವೋರ್ಸ್ ಬೇರೆ ಅಂತ. ಒಂದ್ರ ಪ್ರಭಾವ ಇನ್ನೊಂದ್ರ ಮೇಲೆ ಆಗಬಾರ್ದು ಮಾವ. ನೀವು ಡಿವೋರ್ಸ್ ಆಗ್ತಿರೋದ್ರಿಂದ ಮದುವೆ ಸಂಭ್ರಮಕ್ಕೆ ಧಕ್ಕೆ ಬರಬಾರ್ದಲ್ವಾ?
ಮಗನ ಮದುವೆ ಸಂಭ್ರಮ ಅಲ್ಲಿರಿ ನೀವು. ನನ್ನ ಕೈಲಿ ಆಗಲ್ಲ ರೀ. ಅವ್ರು ಇರ್ತಾರೆ, ಸಂಭ್ರಮದಿಂದ ಶಾಪಿಂಗ್ ಮಾಡ್ತಾರೆ, ನಗನಗ್ತಾ ಓಡಾಡ್ತಾರೆ. ಅತ್ತೆ ಬಗ್ಗೆ ಹೇಳ್ತಿದ್ದೀರಾ? ಅವರೇ ಸಂಭ್ರಮದ ಪರಾಕಾಷ್ಠೆಯಲ್ಲಿ ತೇಲ್ತಿದ್ದಾರೆ. ಇಲ್ಲ ಮಾವ, ನಿಮ್ಗಿಂತ ಹೆಚ್ಚು ನೋವು ಅವ್ರಿಗಿದೆ ಡಿವೋರ್ಸ್ ಆಗ್ತಿರೋದ್ರ ಬಗ್ಗೆ. ನನಗ ನಂಬಿಕೆ ಇಲ್ಲ ರೀ. ಇಲ್ಲ ಮಾವ, ನಿಜವಾಗ್ಲೂ ಈ ಪರಿಸ್ಥಿತಿ ಮದುವೆ ಮೇಲೆ ಪ್ರಭಾವ ಬೀರಬಾರ್ದು ಅಂತ ಎಲ್ಲವನ್ನೂ ನಿಭಾಯಿಸ್ತಿದ್ದಾರೆ ಅವರು. ಎಲ್ಲ ಸೂಕ್ಷ್ಮಗಳು ಅರ್ಥ ಆಗುತ್ತೆ ಅವ್ರಿಗೆ. ಹೆಣ್ಣೂರು ಶಕ್ತಿ ಇರುತ್ತೆ ಅವ್ರಿಗೆ. ಒಳಗಡೆ ಎಷ್ಟೇ ತುಮುಲಗಳಿದ್ರು ಮೇಲೆ ನಾಟಕ ರೀ. ಇಲ್ಲ ಮಾವ, ಎಲ್ಲವನ್ನು ಹೇಗೆ ನಿಭಾಯಿಸ್ಬೇಕು ಅಂತ ಅವ್ರಿಗೆ ಗೊತ್ತಿದೆ. ಎಲ್ಲಿ ಗೆರೆ ಹಾಕೋಬೇಕು ಅಂತ ಗೊತ್ತಿದೆ ಅವ್ರಿಗೆ. ನಾವು ಗಂಡಸರು ನಮಗೆ ಗೊತ್ತಾಗಲ್ಲ ಅಷ್ಟೇ. ಈಗ ಏನ್ ಮಾಡ್ಬೇಕು ನಾನು? ಮುಖವಾಡ ಹಾಕೊಂಡು ಬದುಕೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಮುಖವಾಡ ಹಾಕೋಬೇಡಿ ಮಾವ, ನಿಜವಾಗ್ಲೂ ಸಂಭ್ರಮಿಸಿ. ಮಗನ ಜಾಗದಲ್ಲಿ ನಿಂತ್ಕೊಳ್ಳಿ ಮಾವ. ಅವನ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಅವನ ಸಂಭ್ರಮ, ಅವನ ನಗು, ಅವನ ಸಂತೋಷ, ಅವನ ಖುಷಿ ಎಲ್ಲದರಲ್ಲೂ ನೀವು ಪಾಲ್ಗೊಳ್ಳಿ ಮಾವ. ಅವನ ನಕ್ಕಾಗ ನೀವು ನಕ್ಕು, ಅವನ ಸಂಭ್ರಮ ಪಟ್ಟಾಗ ನೀವು ಸಂಭ್ರಮ ಪಡಿ. ಮದುವೆ ತರ ಮಾಡೋಣ ಮಾವ, ಪ್ಲೀಸ್ ಪ್ಲೀಸ್. ಮಾವ, ನೀವು ಹೀಗೆ ಕೂತ್ಬಿಟ್ರೆ ಮನೆಯಲ್ಲಿ ಸೂತ್ಕ ಬಡ್ದಾಗಿರುತ್ತೆ. ಈ ಸಂಭ್ರಮಕ್ಕೆ ಮದುವೆ ಯಾಕೆ ಮಾಡ್ಬೇಕಿತ್ತು ಹೇಳಿ? ಮನೆ ಯಜಮಾನನ ಮನಸ್ಥಿತಿ ಹೇಗಿರುತ್ತೋ ಮನೆ ಸ್ಥಿತಿನೂ ಹಾಗೆ ಇರುತ್ತೆ. ಅಲ್ಲ, ಇದನ್ನೆಲ್ಲ ನಾನು ನಿಮ್ಗೆ ಹೇಳ್ಬೇಕಾಗಿಲ್ಲ ಮಾವ. ತುಂಬಾ ಚಿಕ್ಕವನು ನಾನು, ನಿಮ್ಗೆಲ್ಲ ಗೊತ್ತಾಗುತ್ತೆ. ಆದ್ರೆ ಅದೇನೋ ಯಾವುದೋ ಆವೇಶಕ್ಕೆ ಆವೇಗಕ್ಕೆ ಬೇಕಿ ಎಲ್ಲವನ್ನೂ ಮರ್ತು ಬಿಟ್ಟಿದ್ದೀರಾ ನೀವು. ನಾಳೆಯಿಂದ ಏನೋ ಕೆಲಸ? ಮಾಮೂಲಿ ಡ್ಯೂಟಿ ಅಷ್ಟೇ. ಮದುವೆಗೆ ರಜೆ ಯಾವತ್ತಿಂದ? ಇನ್ನೂ ಯೋಚನೆ ಮಾಡಿಲ್ಲ. ನಾಳೆಯಿಂದನೇ ರಜೆ ಬರ್ದಾಕು. ಇನ್ವಿಟೇಷನ್ ಕೊಡಕ್ಕೆ ಹೋಗ್ಬೇಕು. ಅದೇ ನಡಿ, ನಾವು ಹೋಗೋಣ. ಎಲ್ಲಿ ಹೋದ್ರೂ ಬಂದು ಒಕ್ಕರ್ಸ್ಕೊಂಡ್ಬಿಡ್ತಾರೆ. ನೆಮ್ಮದಿ ಅನ್ನೋದೇ ಇಲ್ಲ. ಜಾಹ್ನವಿ, ಜಾಹ್ನವಿ, ಯಾರಪ್ಪ ಅದು ನಮ್ಮನೆಗೆ ಬಂದು ಜಾಹ್ನವಿ ಹೆಸರು ಕರೀತಾ ಇರೋದು? ಓ, ಸೂರ್ಯ ಆರತಿ ದಂಪತಿಗಳು ದೂರ ಆಗೋದಕ್ಕೆ ಕಾರಣವೇ ಸಿಗ್ತಾ ಇಲ್ವೇ? ಶ್ರೀನಿಧಿ ಜಾಹ್ನವಿ ಅವರಿಲ್ವಾ? ಎಲ್ಲಾರ್ಗೂ ಸ್ವಾತಂತ್ರ್ಯ ಬೇಕು. ಬೇರೆ ಆದ್ಮೇಲೆನೆ ಜೊತೆಗಿದ್ದವ್ರ ಬೆಲೆ ಗೊತ್ತಾಗೋದು.